ನಮಸ್ಕಾರ ಎಲ್ರಿಗೂ DVS ಮ್ಯಾಥ್ ಚಾನಲ್ಗೆ ಸ್ವಾಗತ. ಕಳೆದ ಸೆಷನ್ ಹೇಳಿದಾಗೆ ನಿಮಗೆ ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಗೊತ್ತಾಗಬೇಕು ಅಥವಾ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ 5 ಪೇಪರ್ಸ್ನ ರೆಫರ್ ಮಾಡಿ ಅಂತ ಹೇಳಿ, ಅಂದರೆ KCB ಮಾಡೆಲ್ ಪೇಪರ್ಸ್ 2 ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡೆಲ್ ಪೇಪರ್ಸ್ 3 5 ಪೇಪರ್ಸ್ನ ರೆಫರ್ ಮಾಡಿ ಅಂತ ನಾನು ನಿಮಗೆ ಹೇಳಿದ್ದೆ. ಅದರಲ್ಲಿ ನಾನು KCB ಮಾಡೆಲ್ 1 ಮತ್ತು ಮಾಡೆಲ್ ಪೇಪರ್ 2ನ ಸಾಲ್ವ್ ಮಾಡಿದ್ದೀನಿ, ಹಾಗೆ ಆ ಬ್ಲೂ ಪ್ರಿಂಟ್ ಕೂಡ ನಿಮಗೆ ಕೊಟ್ಟಿದ್ದೀನಿ. ಅದೇ ಥರ ಡಿಸ್ಟ್ರಿಕ್ಟ್ ಲೆವೆಲ್ ಪೇಪರ್ 2 ಪೇಪರ್ ಸಾಲ್ವ್ ಮಾಡಿ, ಹಾಗೆ ಆ 2 ಪೇಪರ್ ಬ್ಲೂ ಪ್ರಿಂಟ್ ಕೂಡ ನಾನು ಕಳೆದ ಸೆಷನಲ್ಲಿ ಹೇಳಿದ್ದೀನಿ ನಿಮಗೆ. ಇವತ್ತಿನ ಸೆಷನಲ್ಲಿ ನಾನು ಉಳ್ಕೊಂಡಿರೋವಂಥ ಡಿಸ್ಟ್ರಿಕ್ಟ್ ಲೆವೆಲ್ ಪೇಪರ್ 3ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಓವರಾಲ್ ನಾನಿಲ್ಲಿ MCQ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವೆಶ್ಚನ್ ಟೋಟಲ್ 32 ಮಾರ್ಕ್ಸ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತಿನ ಸೆಷನಲ್ಲಿ. ಓಕೆ, ನೋಡ್ತಾ ಬರೋಣ ಬನ್ನಿ. DDPI ಮೈಸೂರು SSLC ಪಬ್ಲಿಕ್ ಎಕ್ಸಾಮಿನೇಷನ್ 2021 ಮಾಡೆಲ್ ಪೇಪರ್ 3 ಫಸ್ಟ್ MCQ ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀನಿ. ನೋಡಿ, ನಾನು ಆಗಲೇ ಹೇಳಿದಾಗೆ AP ಕ್ವೆಶ್ಚನಿಂದ ಒಂದು MCQ ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಕ್ವೆಶ್ಚನ್ ಅದೇ ಇದೆ ನೋಡಿ. ಇಲ್ಲಿ ಏನಂತಿದೆ, ಇಫ್ AN ಈಕ್ವಲ್ಸ್ 3N - 1 ದೆನ್ ಫಿಫ್ತ್ ಟರ್ಮ್ ಈಸ್ ಅಂತ ಕೇಳ್ತಾ ಇದ್ದಾರೆ. ದೆನ್ ಫಿಫ್ತ್ ಟರ್ಮ್ ಅಂದರೆ N ಪ್ಲೇಸಲ್ಲಿ ನೀವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 5 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ, 5 3s 15, 15 - 1 14. ಆಪ್ಷನ್ C ಈಸ್ ಕರೆಕ್ಟ್. ಓಕೆ, ನಾನು ಕೆಲವೊಂದನ್ನು ಮಾತ್ರ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ, ಇನ್ನು ಕೆಲವೊಂದನ್ನು ಹಾಗೆ ಓರಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ. ಫಿಫ್ತ್ ಟರ್ಮ್ ಅಂದರೆ N ಪ್ಲೇಸಲ್ಲಿ ಅಂದರೆ A5 ನಾವು ಫೈಂಡ್ ಔಟ್ ಮಾಡಬೇಕು. N ಪ್ಲೇಸಲ್ಲಿ 5 3s 15, 15 - 1 14. ಸೊ ಆಪ್ಷನ್ C ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋದರೆ ನಾನು ಹೇಳಿದಾಗೆ ಲೀನಿಯರ್ ಇಕ್ವೇಷನಲ್ಲಿ ಟೈಪ್ಸ್ ಆಫ್ ಲೈನ್ಸ್, ಅದರ ಸಲ್ಯೂಷನ್ ಮತ್ತು ಕಂಡೀಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಕಂಡೀಷನ್ ನೋಡಿ, ಏನು ಕೊಟ್ಟಿದ್ದಾರೆ, ಇಫ್ A1/A2 ಈಕ್ವಲ್ಸ್ B1/B2 ಈಸ್ ನಾಟ್ ಈಕ್ವಲ್ ಟು C1/C2. ಅಂದರೆ ನಾನು ಹೇಳಿದೆ ನಿಮಗೆ, ಫಸ್ಟ್ ಒನ್ ಈಕ್ವಲ್ ಆಗಿ ಸೆಕೆಂಡ್ ಒನ್ ನಾಟ್ ಈಕ್ವಲ್ ಆದರೆ ದೆನ್ ದ ನಂಬರ್ ಆಫ್ ಸೊಲ್ಯೂಷನ್ ದ ಸಿಸ್ಟಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಹ್ಯಾಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಕೊಟ್ಟಿರೋ ಕಂಡೀಷನ್ ರೆಪ್ರೆಸೆಂಟ್ ಮಾಡೋದು ಪ್ಯಾರಲಲ್ ಲೈನ್ಸ್ಗೆ. ಸೊ ನಾವು ಯಾವ ಲೈನ್ಸ್ಗೆ ಹೇಳ್ತೀವಿ, ನಾವು ಪ್ಯಾರಲಲ್ ಲೈನ್ಸ್ಗೆ ಇದು ಕೊಟ್ಟಿರೋ ಅಂಥ ಕಂಡೀಷನ್. ಇದನ್ನು ನಾವು ನೋಡೋದಾದರೆ ಪ್ಯಾರಲಲ್ ಲೈನ್ಸ್ಗೆ ನಾವು ನೋ ಸೊಲ್ಯೂಷನ್ ಅಂತ ಹೇಳ್ತೀವಿ, ನೋ ಸೊಲ್ಯೂಷನ್ ಅಂತ. ಆದರೆ ಇಲ್ಲಿ ಯಾವುದೇ ನೋ ಸೊಲ್ಯೂಷನ್ ಅಂತಿಲ್ಲ, ಬಟ್ 0 ಅಂತ ಹೇಳಿ ಆಪ್ಷನ್ ಇದೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಅರ್ಥ ಆಯಿತು ಅನ್ಕೋತೀನಿ. ಇವ್ರು ಕೊಟ್ಟಿರೋ ಕಂಡೀಷನ್ ಯಾವ ಲೈನ್ನ ರೆಪ್ರೆಸೆಂಟ್ ಮಾಡ್ತಿದೆ, ಪ್ಯಾರಲಲ್ ಲೈನ್ಸ್ನ. ಪ್ಯಾರಲಲ್ ಲೈನ್ಸ್ ಅಂದರೆ ನಾವೇನು ಹೇಳ್ತೀವಿ, ನೋ ಸೊಲ್ಯೂಷನ್, ಸೊಲ್ಯೂಷನ್ನೇ ಇಲ್ಲ ಅದಕ್ಕೆ ಅಂತ ಹೇಳ್ತಿದ್ದೀವಿ. ಇಲ್ಲಿ ನೋ ಅನ್ನೋ ವರ್ಡ್ ಇಲ್ಲ, ಸೊ ನಾವೇನು ಮಾಡ್ತಿದ್ದೀವಿ, 0 ಅಂತ ಹೇಳಿ ಇಲ್ಲಿ ಮಾರ್ಕ್ ಮಾಡ್ತಿದ್ದೀವಿ. ಆಪ್ಷನ್ ಇ. ಥರ್ಡ್ ಕ್ವೆಶನ್ಗೆ ಬಂದರೆ, ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ಈಕ್ವೇಷನ್ x² + 5x + 5 = 0 ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಡಿಸ್ಕ್ರಿಮಿನೆಂಟ್ ಅಂದರೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, B² - 4AC ಅಂತ ಹೇಳಿ ಯೂಸ್ ಮಾಡ್ತೀವಿ, ಹೌದಾ. B² ಅಂದರೆ ಏನಾಗುತ್ತೆ, ಇಲ್ಲಿ B ಪ್ಲೇಸಲ್ಲಿ ಏನಿದೆ, 5 ಇದೆ. ನಿಮಗೆ ಗೊತ್ತಿದೆ, ಇದು AX + AX² + BX + C ಅಂತ ಹೇಳಿ ನಾವು ಜನರಲ್ ಇಕ್ವೇಷನ್ ಬರೀತೀವಿ, AX² + BX + C ಅಂತ ಹೇಳಿ. ಸೊ B ಪ್ಲೇಸಲ್ಲಿ ಏನಿದೆ, 5 ಇದೆ. ಸೊ 5² - 4 ಇಂಟು A ಪ್ಲೇಸಲ್ಲಿ ಏನಿದೆ, 1, C ಅಂತಂದರೆ 5. ಈಗ ನೋಡಿ, 5² ಎಷ್ಟು, 25. 4 1s 4, 4 5s 20, 25 - 20. ಸೊ ಏನು ಬರುತ್ತೆ, ಆಪ್ಷನ್ ಎ 5 ಬರುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋದರೆ, ನೆಕ್ಸ್ಟ್ ಕ್ವೆಶನ್ಗೆ ನೋಡಿ, in triangle ABC, DE is parallel to BC. DE equals 5 cm, BC equals 8 cm, AD equals 3.5 cm, then the length of AB is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಪ್ಯಾರಲಲ್ ಅನ್ನೋ ಕೀವರ್ಡ್ ಬಂದರೆ ನಿಮಗೆ ಗೊತ್ತಿದೆ, ಇದು BPT ಥಿಯರಮ್ ರಿಲೇಟೆಡ್ ಆಗಿ ಅಥವಾ ಥೇಲ್ಸ್ ಥಿಯರಮ್ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ನೋಡಿ, DE is parallel to BC ಅಂತಂದರೆ ವಿ ಕ್ಯಾನ್ ಅಪ್ಲೈ ಬೇಸಿಕ್ BPT ಥಿಯರಮ್. ಏನಾಗುತ್ತೆ, ಸೊ AD/AB, ಸೊ AD/AB ಅಂತ ನಾವು ತೊಗೊಂಡ್ರೆ AD/AB is equal to DE/BC ಅಂತ ಹೇಳಿ ನಾವು ಬರಿತೀವಿ. ಸೊ ಹೇಳಿದ್ದಾರೆ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, AB ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳಿ. ಈ ಸೈಡ್ ಬಂದರೆ DE 5 ಇದೆ, BC 8 ಇದೆ. ಓಕೆ, ಇಲ್ಲಿ ನೋಡಿ, 5 1s 5 0.7s ಆಯಿತಾ. 8 7s ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 8 7s 56 ಅಂದರೆ 5.6. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್ ಬಂದರೆ, ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಕ್ವೆಶನ್ ನಂಬರ್ 5, ದಿ ಕೋಆರ್ಡಿನೇಟ್ಸ್ ಆಫ್ ದಿ ಆರಿಜಿನ್ ಈಸ್. ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ವಾಟ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್? ಎಸ್, 0, 0. ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 6ಗೆ ಬಂದರೆ, ಇಫ್ sin A is equal to 1/√2 then angle A is
ಸೊ ನೋಡಿ ಇಲ್ಲಿ ಇದು ವ್ಯಾಲ್ಯೂ ಟೇಬಲ್ಗೆ ರಿಲೇಟೆಡ್ ಆಗಿ ಬಂದಿದೆ ಕ್ವೆಶನ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಟ್ರಿಗ್ನೋಮೆಟ್ರಿಲಿ ವ್ಯಾಲ್ಯೂ ಟೇಬಲ್ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಬಂದೇ ಬರುತ್ತೆ, ಒಂದು ಅಥವಾ ಎರಡು ಕ್ವೆಶನ್. ಇಲ್ಲೇ ನೋಡಿ, ಸೈನಲ್ಲಿ ನಮಗೆ 1/√2 ಬರೋದು ವ್ಯಾಲ್ಯೂ, 1/√2 ನಮಗೆ ಬರೋದು 45 ಡಿಗ್ರಿಗೆ. ಸೈನ್ 0 ಅಂತ ಹೇಳ್ತೀವಿ, ಸೈನ್ 30 ಡಿಗ್ರಿ 1/2 ಅಂತ ಹೇಳ್ತೀವಿ, ಸೈನ್ 45 1/√2, ಸೈನ್ 60 √3/2, ಸೈನ್ 90 1 ಅಂತ ಹೇಳಿ. ಸೊ ಸೈನ್ 45 ಈಸ್ ಈಕ್ವಲ್ ಟು 1/√2. ನೆಕ್ಸ್ಟ್ ಕ್ವೆಶನ್ ನಂಬರ್ 7ಗೆ ಬರೋಣ. ಕ್ವೆಶನ್ ನಂಬರ್ 7ಗೆ ಬಂದರೆ ದಿ ಕ್ಲಾಸ್ ಮಾರ್ಕ್ ಆಫ್ ದಿ ಕ್ಲಾಸಸ್ 20 to 50 ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಏನಿದು ಕ್ಲಾಸ್ ಮಾರ್ಕ್ ಅಂತ ಅಂದರೆ ಮಿಡ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ. ಕ್ಲಾಸ್ ಮಾರ್ಕ್ ಅಂತಂದರೆ ನೀವು ಮೀನ್ ಫೈಂಡ್ ಔಟ್ ಮಾಡಿದ್ದೀರಾ ಹೌದಾ, ಡೈರೆಕ್ಟ್ ಮೆಥಡಲ್ಲಿ ಏನಂತ ಬರೀತಿದ್ರಿ, ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಅಂತ ಹೇಳಿ ಫಾರ್ಮುಲಾ ಇದೆ. ಎಕ್ಸ್ ಅಂದರೆ ಹೇಗೆ ಫೈಂಡ್ ಔಟ್ ಮಾಡ್ತಿದ್ರಿ, ಮಿಡ್ ವ್ಯಾಲ್ಯೂ ಆಫ್ ಕ್ಲಾಸ್ ಇಂಟರ್ವಲ್. ಸೊ ನಾವು ಇವಾಗ 20 to 50ಗೆ ಮಿಡ್ ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡೋದಾದರೆ ಇವೆರಡನ್ನು ಆ್ಯಡ್ ಮಾಡಬೇಕು. ಬೇಸಿಕ್ಕಾಗಿ 20 + 50/2 ಅಂತ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಎಷ್ಟು ಬರುತ್ತೆ, 20 + 50 70, 70/2 ಅಂದರೆ ಎಷ್ಟಾಯಿತು, 35. ಕ್ವೆಶನ್ ನಂಬರ್ 8, ದಿ ಫಾರ್ಮುಲಾ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅಂತ ಕೇಳ್ತಿದ್ದಾರೆ. ಫಾರ್ಮುಲಾ ಫಾರ್ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಅಂದರೆ ಇದು ಡೈರೆಕ್ಟ್ ಫಾರ್ಮುಲಾ ರಿಲೇಟೆಡ್. ಫಾರ್ಮುಲಾ ಏನು ಇದಕ್ಕೆ, 4πr². ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ 4πr². ಅದೇ ವಾಲ್ಯೂಮ್ ಅಂತ ಕೇಳಿದ್ರೆ 4/3πr³ ಆಗಿರೋದು. ನೆನಪಿರಲಿ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅವರು ಸ್ಪಿಯರ್ದು ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಸೊ 4πr². ಇದಿಷ್ಟು MCQ ಕ್ವೆಶನ್ದು, ಸಿಂಪಲ್ ಆಗಿದೆ, ನೋಡ್ಕೊಳ್ಳಿ. ಕ್ವೆಶನ್ ಪೇಪರ್ ಇದ್ರೆ ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೀವೇ ಓನ್ ಆಗಿ ಬೇರೆ ಬೇರೆ ಕ್ವೆಶನ್ ಅದೇ ಥರ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಹೇಗೆ ಕೊಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ AN ಕೊಟ್ಟಿದ್ವಿ, 5th ಟರ್ಮ್ ಅಂತ ಕೇಳಿದ್ರು MCQ, ಅದೇ ಥರ 10th ಟರ್ಮ್, ಈ ಥರ ಬೇರೆ ಬೇರೆ ಥರ ನೀವು ಹಾಕ್ಕೊಂಡು ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನ್ಗೆ ಬಂದರೆ ನೋಡಿ, ಇಲ್ಲೂ ಅಷ್ಟೇ 8 ಕ್ವೆಶನ್ಸ್ ನಿಮಗೆ ಗೊತ್ತಿದೆ. ಸೊ ಫಸ್ಟ್ ಕ್ವೆಶನ್ AP ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಫೈಂಡ್ ದಿ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಆಫ್ ಎನ್ AP 20, 17, 14, 11 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮಗೆ ಫಸ್ಟ್ AP ಕೊಟ್ಟಿರೋ APನ ಬರ್ಕೊಳ್ಳೋಣ. ಫಸ್ಟ್ ಟರ್ಮ್ ಅಂದ್ರೆ ಏನು, A ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ 1 ಮಾರ್ಕ್ಗೆ. ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸ್ ಏನು ಅಂತ ಕೇಳ್ತಿದ್ದಾರೆ ಅಷ್ಟೇ. ಸೊ ಫಸ್ಟ್ ಟರ್ಮ್ ಅಂತಂದ್ರೆ ನಾವು ಏನು ಬರ್ಕೋತೀವಿ, A ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯಾವುದು ಫಸ್ಟ್ ಟರ್ಮ್ ಇಲ್ಲಿ 20. ಕಾಮನ್ ಡಿಫ್ರೆನ್ಸ್ ತೊಗೊಂಡ್ರೆ ನಾವು ಏನು ಮಾಡ್ತೀವಿ, A2 - A1 ಅಥವಾ A3 - A2 ಯಾವುದಾದ್ರೂ ಬರ್ಕೊಳ್ಳಿ. ಸೊ A2 - A1 ಅಂದರೆ 17 - 20 ಮಾಡಿದ್ರೆ -3 ಬರುತ್ತೆ. 3 ಅಲ್ಲ, ಇಲ್ಲಿ 3 ಅಂತ ಬರುತ್ತೆ, ತಪ್ಪಾಗುತ್ತೆ. -20 ಅಂತ ಬರೀತಿರೋದ್ರಿಂದ ಸೊ ಆನ್ಸರ್ ಇಸ್ -3. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. 10th one ನೋಡಿ, ಫೈಂಡ್ ದಿ ವ್ಯಾಲ್ಯೂ ಆಫ್ K ಫಾರ್ ವಿಚ್ ದಿ ಸಿಸ್ಟಮ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಹ್ಯಾವ್ ಮೆನಿ ಸೊಲ್ಯೂಷನ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕ್ವೆಶನ್ನು. ಮೆನಿ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬರೋದು ಯಾವ್ಯಾವ ಸೊಲ್ಯೂಷನು, 1 ಸೊಲ್ಯೂಷನ್, ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತ ಹೇಳಿ. 1 ಸೊಲ್ಯೂಷನ್ ಅಂದರೆ ನಾವೇನು ಹೇಳ್ತೀವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್. ಈಗ ತಾನೇ MCQ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ನಮಗೆ ನೋ ಸೊಲ್ಯೂಷನ್ ಅಂತ ಬರೋದು ಪ್ಯಾರಲಲ್ ಲೈನ್ಸ್ಗೆ. ಸೊ ಇಲ್ಲಿ ಮೆನಿ ಸೊಲ್ಯೂಷನ್ ಅಂತ ಬರೋದು ಯಾವ ಲೈನ್ಸ್ಗೆ, ಕೋಇನ್ಸಿಡೆಂಟ್ ಲೈನ್ಸ್ಗೆ ನಾವು ಮೆನಿ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಕೋಇನ್ಸಿಡೆಂಟ್ ಲೈನ್ಸ್ಗೆ ಮೆನಿ ಸೊಲ್ಯೂಷನ್ ಆದರೆ ಅದಕ್ಕೆ ಬರೋ ಅಂಥ ಕಂಡೀಷನ್ ಗೊತ್ತಿರಬೇಕು. ಅಂದರೆ 3 ಈಕ್ವಲ್ ಆಗುತ್ತೆ. A1/A2 = B1/B2 = C1/C2. ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ A1 ಏನಂತ ಇದೆ, 2 ಇದೆ. ಸೊ 2. A2 ಏನಿದೆ, 4 ಇದೆ. ನೆಕ್ಸ್ಟ್ B1 ಏನಿದೆ, 1 ಇದೆ. B2 ಏನಿದೆ, K. ಸಾಕು, ಯಾವ್ದಾದ್ರು 2 ತೊಗೊಂಡ್ರೆ ಸಾಕು. ನೀವು 3 ಏನು ಬರೆಯೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು 2 ತೊಗೊಂಡ್ರೆ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 2 × K 2K, 4 × 1 4. K = 4/2 ಆಯಿತು. K = ಏನಾಯ್ತು ಇಲ್ಲಿ, 2 ಆಯಿತು. ಸೊ ಹಾಗಾದರೆ K ಪ್ಲೇಸಲ್ಲಿ ಏನಿರಬೇಕಾಗಿತ್ತು, 2. ಓಕೆ, ಇದು ಸಿಂಪಲ್ ಆಗಿದೆ ಅಷ್ಟೇ. ಕೋಇನ್ಸಿಡೆಂಟ್ ಲೈನ್ಸ್ ಫಸ್ಟು, ನಂಬರ್ ಆಫ್ ಮೆನಿ ಸೊಲ್ಯೂಷನ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರಬೇಕು, ದೇ ಆರ್ ಕೋಇನ್ಸಿಡೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ ಏನು ಕಂಡೀಷನ್ನು ನೋಡ್ಕೊಳ್ಳಿ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವುದಾದ್ರು 2 ಈಕ್ವೇಟ್ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, K ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಕ್ವೆಶನ್ ನಂಬರ್ 11, ರೈಟ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ 12 = -7x - x² ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಅಷ್ಟೇ. ಇನ್ನೇನು ನೀವು ರೂಟ್ಸ್ ಆಗಲಿ, ಇನ್ಯಾವುದೋ ಡಿಸ್ಕ್ರಿಮಿನೆಂಟ್ ಆಗಲಿ ಏನೋ ಕೇಳ್ತೀರ. ಅವ್ರು ಕೊಟ್ಟಿರೋ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಹೇಗಿರಬೇಕು ಅನ್ನೋದನ್ನು ಫಸ್ಟ್ ಬರಿಬೇಕಾಗತ್ತೆ. ನಿಮ್ಗೆ ಅದಕ್ಕೆ ಹಾಫ್ ಮಾರ್ಕ್ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ax² + bx + c = 0. ಹಾಗಾದರೆ ಅವ್ರು ಕೊಟ್ಟಿರೋ ಈಕ್ವೇಷನ್ನ ಬರ್ಕೊಳ್ಳೋಣ. 12 = -7x - x²
-7x ನಾನು ಎಲ್ ಎಚ್ ಎಸ್ ತರ್ತೀನಿ, -x² ಎಲ್ ಎಚ್ ಎಸ್ ತರ್ತೀನಿ. ಯಾಕೆಂದ್ರೆ ಆರ್ ಎಚ್ ಎಸ್ ನಮಗೆ 0 ಆಗಬೇಕು. ನೋಡಿ ಇಲ್ಲಿ ಕೊಟ್ಟಿರೋ ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಕಾರ ಆರ್ ಎಚ್ ಎಸ್ 0. ಸೊ -x² ಬಂದರೆ ಏನಾಗುತ್ತೆ +x², -7x ಬಂದರೆ +7x, +12 ಅಲ್ಲೇ ಇರುತ್ತೆ. ಸೊ +12 = 0. ಸೊ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 12. ಫೈಂಡ್ ದಿ ರೂಟ್ಸ್ ಆಫ್ ದಿ ಇಕ್ವೇಷನ್ x - 3x + 4 = 0. ಅಂದರೆ ಲೈಕ್ ಫ್ಯಾಕ್ಟರೈಸೇಷನ್ ಮಾಡಿ ಲಾಸ್ಟ್ ಸ್ಟೆಪ್ ಕೊಟ್ಟಿದ್ದಾರೆ. ನೀವು ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಲಾಸ್ಟ್ ಸ್ಟೆಪ್ ನಮ್ಗೆ ಹೀಗೆ ಅಲ್ವಾ ಬರೋದು. ಸೊ ಏನು ಮಾಡ್ತೀವಿ, ನಾವು x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡ್ತೀವಿ, ಸಪ್ರೇಟಾಗಿ ಎರಡನ್ನೂ 0ಗೆ ಇಕ್ವೇಟ್ ಮಾಡ್ತೀವಿ. ನೋಡಿ x - 3 = 0, -3 ಆರ್ ಎಚ್ ಎಸ್ಗೆ ಬಂದರೆ ಏನಾಗುತ್ತೆ +3, 0 + 3 ಆಗುತ್ತೆ. ಸೊ ವಿಚ್ ಇಸ್ x = 3. x + 4 = 0, +4 ಆರ್ ಎಚ್ ಎಸ್ಗೆ ಬಂದರೆ ಏನಾಗುತ್ತೆ -4, 0 - 4 ಇಟ್ ಇಸ್ -4. ವಾಟ್ ಆರ್ ದ ರೂಟ್ಸ್? x = 3, x = -4. ಸಿಂಪಲ್ ಟ್ರಿಕ್ಸು, ಮೈನಸ್ ಇದ್ರೆ ಪ್ಲಸ್ಸು, ಪ್ಲಸ್ ಇದ್ರೆ ಮೈನಸ್, ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. What is the maximum number of tangents can be drawn to a circle from an external point? ನೋಡಿ ಒಂದು ಏನಂತ ಹೇಳ್ತಿದ್ದಾರೆ, ಒಂದು ಸರ್ಕಲ್. ಇದು ಈ ಕ್ವೆಶನ್ ಕೂಡ ರಿಪೀಟೆಡ್ ಆಗಿರೋದೇನೆ. ಒಂದು ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತೊಗೊಂಡ್ರೆ ನಾವು ಎಷ್ಟು ಟ್ಯಾಂಜೆಂಟ್ಸ್ ಡ್ರಾ ಮಾಡ್ಬೋದು? 2 ಟ್ಯಾಂಜೆಂಟ್ಸ್ನ ನಾವು ಡ್ರಾ ಮಾಡ್ಬೋದು. ಸೊ 2 ಟ್ಯಾಂಜೆಂಟ್ಸ್ ಅಂತ ಬರೆದ್ರೆ ಸಾಕು. 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್. ನೆಕ್ಸ್ಟ್ ಕ್ವೆಶನ್ಗೆ ಹೋದರೆ ಕ್ವೆಶನ್ ನಂಬರ್ 14. Find the coordinate of midpoint of line joining the points A, x1, y1 and x2, y2. ಅಂದರೆ just they are asking to write the midpoint formula. ಅಂದರೆ midpoint formula ಅಷ್ಟೇ ನೀವು ಬರೀಬೇಕಾಗಿರೋದು. ಏನು midpoint formula ನಿಮ್ಗೆ ಗೊತ್ತಿರೋ ಪ್ರಕಾರ x1 + x2/2, y1 + y2/2. P of x, y = x1 + x2/2, y1 + y2/2. ಈ midpoint formula ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 15ಗೆ ಬಂದರೆ ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಫಸ್ಟ್ ಟರ್ಮ್ ಆಫ್ ಕೋನ್. ಇದು ಕೂಡ ರಿಪೀಟೆಡ್ ಆಗಿ ಬರ್ತಾನೆ ಇದೆ. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಫಸ್ಟ್ ಟರ್ಮ್ ಆಫ್ ಕೋನ್ ಅಂತ ಕೇಳ್ತಿದ್ದಾರೆ. ಸೊ ಗೊತ್ತಿದೆ ನಿಮಗೆ 1/3πh r1² + r2² + r1 r2, r1² + r2² + r1 r2. ಇನ್ನು ಉಳ್ಕೊಂಡಿರುವಂಥ ಲಾಸ್ಟ್ ಕ್ವೆಶನ್, 1 ಮಾರ್ಕ್ಗೆ ಲಾಸ್ಟ್ ಕ್ವೆಶನ್ಗೆ ಬಂದರೆ ನೋಡಿ, in the figure D, E and F are the midpoints of BC, AC and AB respectively. Then the ratio of area of triangle DEF to the area of triangle ABC ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕೊಟ್ಟಿರೋದು 1 ಮಾರ್ಕ್, ಜಸ್ಟ್ ರೇಷಿಯೋ ಏನಾಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಬಂದರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ABC ಅನ್ನೋದು ಬಿಗ್ಗರ್ ಟ್ರಯಾಂಗಲ್ ಆಯಿತು. ಆ ಬಿಗರ್ ಟ್ರಯಾಂಗಲ್ ಸೈಡ್ಸ್ಗೆ ಮಿಡ್ ಪಾಯಿಂಟ್ ತೊಗೊಂಡು ಆ ಮಿಡ್ ಪಾಯಿಂಟ್ನೆಲ್ಲ ಜಾಯಿನ್ ಮಾಡಿದ್ರೆ ನಮಗೆ ಇನ್ನೊಂದು ಟ್ರಯಾಂಗಲ್ ಬಂದಿದೆ. ಯಾವುದು? DEF ಅಂತ ಹೇಳಿ ಟ್ರಯಾಂಗಲ್ ಬಂದಿದೆ. ಈಗ ಅಬ್ಸರ್ವ್ ಮಾಡಿ, ನಮ್ಗೆ ಇವಾಗ ನೋಡಿ ಇಲ್ಲಿ DE ಅಂತ ನಾವು ಕನ್ಸಿಡರ್ ಮಾಡಿದ್ರೆ AFಗೆ ಈಕ್ವಲ್ ಆಗಿರುತ್ತೆ. ಯಾಕಂದರೆ ನಾವು ಇಲ್ಲಿ ಇದನ್ನು ಪ್ಯಾರಲೋಗ್ರಾಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ AF DEನ ಪ್ಯಾರಲೋಗ್ರಾಮ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ DE. ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ನೊಂದ್ಸರಿ ತೋರಿಸ್ತೀನಿ. ದಿಸ್ DE = AF ಬಿಕಾಸ್ ಇಟ್ ಈಸ್ ಅ ಪ್ಯಾರಲೋಗ್ರಾಮ್. ಓಕೆ, ಹಾಗಾದರೆ DE ಅಂದರೆ ನಾನು AF ಅಂತ ಬರಿಬೋದು, ಅಥವಾ AF ಅಂದರೆ DE ಅಂತ ಬರಿಬೋದು ಅಂತ ಆಯಿತು. ಹಾಗಾದರೆ ನೋಡಿ ಇಲ್ಲಿ ಈಗ ನನಗೆ AF ಅಥವಾ DE ನನಗೆ ಲೆಂತ್ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ABಲಿ ಅರ್ಧ ನಾನು ಮಾಡಬೇಕಾ? ಅಂದರೆ ABನ ಹಾಫ್ ಮಾಡಿದ್ರೆ, ಬಿಕಾಸ್ ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟಲ್ಲಿದೆ ಅಂತ ನಾವು ಹೇಳೋದಾದರೆ ABನ ಎಕ್ಸಾಕ್ಟಾಗಿ ನಾವು ಹಾಫ್ ಮಾಡಿದ್ರೆ ನನಗೆ ಏನು ಬರುತ್ತೆ? AF ಬರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಇನ್ನೊಂದ್ಸರಿ ಈ ABನ ಹಾಫ್ ಮಾಡಿದ್ರೆ, ಎಕ್ಸಾಕ್ಟಾಗಿ ಹಾಫ್ ಮಾಡಿದ್ರೆ ನನಗೆ AF ಬರುತ್ತೆ. AF ಮತ್ತು DE ಈಕ್ವಲ್. AF ಎಷ್ಟು ಮೆಷರ್ಮೆಂಟ್ ಇರುತ್ತೋ DEನೂ ಅಷ್ಟೇ ಮೆಷರ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಕೊಟ್ಟಿಲ್ಲ. ಬಿಕಾಸ್ ಇಲ್ಲಿ ನಾವು ಸಿಮಿಲರ್ ಅಂತೆಲ್ಲ ಪ್ರೂವ್ ಮಾಡಿ ಬರೆಯೋದಾದ್ರೆ 2 ಮಾರ್ಕ್ಸ್ ಆಗ್ತಿತ್ತು. ಜಸ್ಟ್ ಇದು 1 ಮಾರ್ಕ್ ಆಗಿರೋದನ್ನ ಸಿಂಪಲ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ DEF ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಬರ್ಕೊಳ್ಳಿ. ಯಾಕಂದ್ರೆ ರೇಷಿಯೋ ಅಂದರೆ 1 ಬಿಲೋ ದಿ ಅದರ್ ಬರ್ಕೋಬೇಕು. ನಿಮಗೆ ಗೊತ್ತಿದೆ ಏರಿಯಾ ಆಫ್ ಟ್ರಯಾಂಗಲ್ ಸ್ಟೇಟ್ಮೆಂಟ್ ಏನಂತ ಹೇಳ್ತೀವಿ? ದ ರೇಷಿಯೋ ಆಫ್ ಏರಿಯಾ ಆಫ್ 2 ಸಿಮಿಲರ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ರೇಷಿಯೋ ಆಫ್ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳಿ ಬರಿತೀವಿ. ಸೊ ಹಾಗಾದರೆ DE² = AB² ಆಯಿತು. DE ಅಂತಂದರೆ ನಾನು ಏನಂತ ಬರಿಬೋದು? ಹಾಫ್ ಆಫ್ AB ಅಂತ ಹೇಳಿ ಬರಿಬೋದು, ಹಾಫ್ ಆಫ್ AB. ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗುತ್ತೆ, ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಯಿತು? 1² 1 2² 4 AB². ಸೊ AB² ಕ್ಯಾನ್ಸಲ್ ಆಯ್ತಿರಿ.
1/4/1 ಅಂದರೆ 1/4 ಆಯಿತು, ವಿಚ್ ಇಸ್ ಈಕ್ವಲ್ ಟು 1:4 ಅಂತ ಹೇಳಿ ನೀವು ಬರಿಬೋದು. ಅದೇ ಉಲ್ಟಾ ಮಾಡಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEF ಬಂದರೆ 4:1 ಅಷ್ಟೇ. ಸಿಂಪಲ್ ಆಗಿದೆ. 1 ಮಾರ್ಕಿಗೆ ನೀವು ಇಷ್ಟೇ ಬರೆದ್ರೆ ಸಾಕು, ಪ್ರೂವ್ ಮಾಡಿ ಎಲ್ಲ ಮಾಡಿ ಅವಶ್ಯಕತೆ ಇಲ್ಲ. ಎಷ್ಟು ರೇಷಿಯೋ ಬರುತ್ತೆ? 1:4 ಬರುತ್ತೆ. ಈಗ ನೆಕ್ಸ್ಟ್ 2 ಮಾರ್ಕ್ಸ್ಗೆ ಹೋಗೋಣ. 2 ಮಾರ್ಕ್ಸ್ಗೆ ಹೋದರೆ ನೋಡಿ ಇಲ್ಲಿ ಫಸ್ಟ್ ಒನ್, ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 9 ಸೆಂಟಿಮೀಟರ್ ಆ್ಯಂಡ್ ಡಿವೈಡ್ ಇಟ್ ಇನ್ ದ ರೇಷಿಯೋ 5:3 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ ಪ್ರತಿ ಸರಿ ರಿಪೀಟ್ ಆಗ್ತಾನೆ ಇದೆ ಪ್ರತಿ ಪೇಪರಲ್ಲೂ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ನೋಡಿ ಇಲ್ಲಿ ನಾನು ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡಿ ತೋರಿಸಿದ್ದೀನಿ. ಸೊ ಟೋಟಲ್ ಎಷ್ಟು ತಗೋತೀರಾ? 9 ಸೆಂಟಿಮೀಟರ್ ತಗೋತೀರಾ ಲೆಂತು ಸ್ಕೇಲಲ್ಲಿ. ಸೊ ಅವ್ರು ಕೊಟ್ಟಿರೋದೇನು? 5:3. 5:3 ಅಂದರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 5 + 3 ಎಷ್ಟಾಗುತ್ತೆ? 8. ಸೊ ಹಾಗಾದ್ರೆ ಒಂದು ಅಕ್ಯೂಟ್ ಆ್ಯಂಗಲ್ ತಗೋತೀರಾ, AX ಅಂತ ರೇ. ಅದ್ರ ಮೇಲೆ ಎಷ್ಟು ಪಾರ್ಟ್ಸ್ ಮಾಡ್ತೀರಾ? 8 ಪಾರ್ಟ್ಸ್ ಮಾಡಬೇಕು. ಸೊ ಏನೇನು ಈ ಥರ ನಿಮಗೆ ಗೊತ್ತಿದೆ, ಲೈನ್ ಸೆಗ್ಮೆಂಟಲ್ಲಿ ಕೊಟ್ಟಿರೋ ರೇಷಿಯೋನ ಏನು ಮಾಡಬೇಕು? ಆ್ಯಡ್ ಮಾಡಿ 8 ಪಾರ್ಟ್ಸ್ ಮಾಡಿ ಲಾಸ್ಟ್ ಪಾರ್ಟ್ಗೆ ನೀವೇನು ಮಾಡಬೇಕು? ಬಿನ ಜಾಯಿನ್ ಮಾಡಬೇಕು. ಸೊ ಈ ಬಿ ಹೇಗೆ ಪ್ಯಾರಲಲ್ ಆಗಿದೆಯೋ ಆ ಪ್ಯಾರಲಲ್ ಲೈನ್ಗೆ ಇನ್ನೊಂದು ಪ್ಯಾರಲಲ್ ಲೈನ್ನ ಡ್ರಾ ಮಾಡಬೇಕು. ಸೊ ಮೆಷರ್ ಮಾಡಿದ್ರೆ ನನಗೆ ಎಷ್ಟು ಬಂತು ಗೊತ್ತಾ? 5.5 ಮತ್ತು 3.3 ಬಂತು. 11ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 5/3 ಆಯಿತು. 5/3. ಸೊ 5/3 ಅಂತ ನೋಡೋದು ಸೇಮ್ 5:3 ಆರ್ 5/3 ಸೇಮ್ ರೇಷಿಯೋಲ್ ಇದೆ. ಓಕೆ, ಈ ಥರ ನೀವೇ ಹೀಗೆ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಕ್ವೆಶ್ಚನ್ಗೆ ಹೋಗೋಣ. ಸಾಲ್ವ್ 2x + y - 6 = 0, 2x - y + 2 = 0 ಅಂತ ಹೇಳಿ ಸೇಮ್ ಆಸ್ ಯೂಶುವಲ್ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಫಾರ್ x and y ಕೊಟ್ಟಿದ್ದಾರೆ. ಈಕ್ವೇಷನ್ ಒಂದು ಸ್ವಲ್ಪ ಚೇಂಜ್ ಮಾಡಿ ಬರ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? 2x + y - 6 = 0 ಅಂತ ಕೊಟ್ಟಿದ್ದಾರೆ. -6ನ ನೀವು RHS ಕಳಿಸಿದ್ರೆ ಏನಾಗುತ್ತೆ? +6. ಸೊ ಈಕ್ವೇಷನ್ 1 ಅಂತ ಹೇಳಿ ಚೇಂಜ್ ಮಾಡಿದ್ದೀನಿ. ಇಲ್ಲಿ 2x - y + 2 = 0 ಇದೆ. +2ನ RHS ಕಳಿಸಿ -2 ಆಗುತ್ತೆ. ಸೊ ಈಕ್ವೇಷನ್ 1 and 2. ಇಲ್ಲಿ +y ಇದೆ, ಇಲ್ಲಿ -y ಇದೆ, ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಆ್ಯಡಿಂಗ್ 1 and 2, 2x + y = 6, 2x - y = -2, +y - y ಕ್ಯಾನ್ಸಲ್ ಆಯಿತು. ಅಂದರೆ ಆ್ಯಡಿಂಗ್ 2x + 2x = 4x, 6 - 2 4 ಆಯಿತು. 4x = 4, x ಏನಾಯಿತು ನಿಮಗೆ? 1 ಬಂತು. 4/4 ಅಂತ ಹೇಳಿ ತಗೋತೀವಿ. 4/4 = 1. ಸೊ ಇನ್ನು ಯಾವ್ದಾದ್ರು ಒಂದು ಇಕ್ವೇಷನ್, ಫಸ್ಟ್ ಇಕ್ವೇಷನ್ನೇ ತೊಗೊಂಡೆ. 2x + y = 6, 2x y x ಜಾಗದಲ್ಲಿ 1 ಕೊಟ್ಟರೆ 2 1s 2 ಆಯಿತು. y = 6, y = 6 - 2, y = ಏನಾಯಿತು? 4 ಆಯಿತು. ದೇರ್ಫೋರ್ ದ x ವ್ಯಾಲ್ಯೂ ಇಸ್ 1, y ವ್ಯಾಲ್ಯೂ ಇಸ್ 4. ಈಸಿಯಾಗಿ ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋದರೆ ನೋಡಿ, ಫೈಂಡ್ ದಿ ಸಮ್ ಆಫ್ 10 ಟರ್ಮ್ಸ್ ಆಫ್ ಅನ್ AP. ತುಂಬ ಸಿಂಪಲ್, ಇದು ಕೂಡ ರಿಪೀಟೆಡ್ ಆಗಿ ಕೇಳ್ತಾನೆ ಇರುವಂಥ ಕ್ವೆಶ್ಚನ್. ನೋಡಿ ಇಲ್ಲಿ AP ಅಬ್ಸರ್ವ್ ಮಾಡಿ. AP ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಬರ್ಕೊಳ್ಳಿ. ಕೊಟ್ಟಿರೋ AP ಬರ್ಕೊಂಡು ಫಸ್ಟ್ ಟರ್ಮ್ ಏನಿದೆ? 2a. ಡಿಫ್ರೆನ್ಸ್ ಎಷ್ಟು? 7 - 2 5. ಎಷ್ಟು ಟರ್ಮ್ಸ್ ಕೇಳ್ತಿದ್ದಾರೆ? 10. n 10. ಸೊ SN ಫಾರ್ಮುಲಾ, SN = n/2, 2a + n - 1 × d. SN = 10/2, 2 × 2 + n - 1 ಅಂದರೆ 10 - 1 × 5. ಸೊ ನೋಡಿ ಇಲ್ಲಿ 10/2 ಅಂದರೆ 2 1s 2 5s 5 ಹಾಗೆ ಇರುತ್ತೆ. 2 2s 4. 10 - 1 ಎಷ್ಟು? 9, 9 5s 45, 5 ಹಾಗೆ ಇರುತ್ತೆ. 45 + 4 49, 49 × 5 ಎಷ್ಟಾಯಿತು? 245 ಬಂತು. ಸಿಂಪಲ್ ಆಗಿದೆ. ಕೊಟ್ಟಿರೋ AP ನೋಡ್ಕೊಂಡು A, D ಮತ್ತು N ಫೈಂಡ್ ಔಟ್ ಮಾಡ್ಕೊಳ್ಳಿ. SN ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಓಕೆ, ಇದೇ ಕ್ವೆಶ್ಚನ್ ಅಲ್ಲಿ ಒಂದು ಆರ್ ಆಪ್ಷನ್ ಇದೆ, ನೋಡ್ತಾ ಬನ್ನಿ. ಆರ್ ಆಪ್ಷನ್ ಇದೆ. ಫೈಂಡ್ ದಿ ಸಮ್ ಆಫ್ ಅನ್ AP 34 + 32 + 30 ಅಪ್ ಟು +10 ಅಂದರೆ ಪೂರ್ತಿ AP ನ ಕೊಟ್ಬಿಟ್ಟಿದ್ದಾರೆ. ಅಂದರೆ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ನ ಕೊಟ್ಬಿಟ್ಟಿದ್ದಾರೆ. ಬಟ್ ಎಷ್ಟು ಟರ್ಮ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿಲ್ಲ. ಅಂದರೆ 10 ಟರ್ಮ್ಸ್. ಈಗ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಹೇಗೆ ಸಮ್ ಆಫ್ 10 ಟರ್ಮ್ಸ್ ಆಫ್ ಅನ್ AP ಅಂತ ಕೊಟ್ಟಿದ್ರು, ಇಲ್ಲಿ ಎಷ್ಟು ಟರ್ಮ್ಸ್ ಅಂತ ಹೇಳಿ ಕೊಟ್ಟಿಲ್ಲ. ಬಟ್ ಕಂಪ್ಲೀಟ್ AP ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ಮಾಡಬೇಕು? ಟೋಟಲ್ ಆ APಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ n ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನೋಡ್ತಾ ಬನ್ನಿ. n ವ್ಯಾಲ್ಯೂ ಕೊಟ್ಟಿರೋದನ್ನು ಬರ್ಕೊಳ್ಳೋಣ. A ಎಷ್ಟಿದೆ? 34 ಇದೆ. D ನೋಡಿ 32 - 34, 32 - 34 ಎಷ್ಟಾಯಿತು? -2. ಲಾಸ್ಟ್ ನೋಡಿ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. AN ಎಷ್ಟು? 10. ಸೊ AN ಫಾರ್ಮುಲಾ ಬರ್ಕೋತೀರಾ. AN = a + n - 1 × d. AN ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 10 = a 34, n - 1 d - 2 ಆಯಿತು. ಈಗ ನೋಡಿ 10 34 ಆಗಿದೆ. ಈ 2ನ ನಾನು ಮಲ್ಟಿಪ್ಲೈ ಮಾಡ್ತೀನಿ. -2 × n -2n -2n -2 × -1 +2. ಈಗ ನೋಡಿ 34 + 2 ಎಷ್ಟಾಯಿತು? 34 ಡೈರೆಕ್ಟಾಗಿ ನಾನು ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಸ್ಟೆಪ್ ಮಾಡಿದ್ದೀನಿ. 34 + 2 ಎಷ್ಟಾಯಿತು? 36 ಆಯಿತು. 36 ಆಯಿತು.
36ನ ನಾನು ಈ ಕಡೆಗೆ ತೊಗೊಂಡ್ರೆ ನೋಡಿ ಇಲ್ಲಿ 10 ಹತ್ರ ತಂದರೆ ಇನ್ನೊಂದು ಸ್ಟೆಪ್ ಇದೆ ಇಲ್ಲಿ ಇನ್ನೊಂದು ಸರಿ ನೋಡಿ ಇಲ್ಲಿ 34 + 2 36 30 + 36ನ ನಾನು ಈ ಕಡೆಗೆ ತಂದರೆ ಏನಾಯಿತು -36 = -2n -26 ಮೈನಸ್ ಕ್ಯಾನ್ಸಲ್ ಆದರೆ ಫೈನಲಿ ನಮ್ಗೆ ಏನು ಉಳ್ಕೊಳ್ಳುತ್ತೆ 26 = 2n 26 = 2n ಆದರೆ n = ಏನಾಯಿತು 26/2 ಅವಾಗ ಏನಾಯಿತು 1s 13s ಸೊ n = ಏನಾಯಿತು 13 ಬಂತು ಇಲ್ಲಿ ಅರ್ಥ ಆಯಿತು ಅನ್ಕೋತೀನಿ 34 + 30 + 2 ಇಟ್ ಇಸ್ 36 ಈ ಕಡೆಗೆ ತಂದರೆ -36 ಆಯಿತು 10 - 36 ಏನಾಯಿತು -26 ಮೈನಸ್ ಕ್ಯಾನ್ಸಲ್ ಆಯಿತು ನಿಮ್ಗೇನು ಬರುತ್ತೆ 26 = 2n n = 26/2 ಸೊ n = 13 ಹಾಗಾದರೆ ಟೋಟಲ್ ಎಷ್ಟು ಟರ್ಮ್ಸ್ ಇದೆ 13 ಟರ್ಮ್ಸ್ ಇದೆ ಅವಾಗ ಏನು ಮಾಡಿ ಡೈರೆಕ್ಟಾಗಿ ಎಸ್ ಎನ್ ಫಾರ್ಮುಲಾ ನೀವು ಈ ಫಾರ್ಮುಲಾ ಹಾಕ್ಕೋಬೋದು ಯಾವುದಿದು ನೋಡ್ತಾ ಬರ್ಬೋದು ನೀವು Sn = n/2 a + n ಮ್ಯಾಮ್ ನಾವು ಇದ್ರ ಬದಲು n/2 2a + n - 1 × d ಹಾಕ್ಕೋಬೋದಾ ಹಾಕ್ಕೊಳ್ಳಿ ಅದು ಕೂಡ ನೀವು ಯೂಸ್ ಮಾಡ್ಬೋದು ಸೇಮ್ ಆನ್ಸರೇ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನಾನು ಡೈರೆಕ್ಟಾಗಿ ಈ ಫಾರ್ಮುಲಾ ತೊಗೊಂಡಿದ್ದೀನಿ Sn = n/2 a + n ಯಾಕಂದ್ರೆ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಸೊ 13/2 a ಅಂದರೆ 34 a n 10 ಇದೆ ಸೊ 13/2 ಎಷ್ಟಿದೆ 44 ಇದೆ 2 1s 2 22s 22 × 13 ಎಷ್ಟು ಬಂತು ನಮಗೆ 286 ಬಂತು ಅಂದರೆ S13 = 286 ಬಂತು ಅಂದರೆ ಫಸ್ಟ್ ಇಲ್ಲಿ ನೋಡಿ n ಕೊಟ್ಟಿಲ್ಲ ಎಷ್ಟು ಟರ್ಮ್ಸ್ ಅಂತ ಹೇಳಿ ಸೊ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಮತ್ತು ಎ ಡಿ ಯೂಸ್ ಮಾಡಿಕೊಂಡು n ಫೈಂಡ್ ಔಟ್ ಮಾಡಿ n ಅನ್ನು ಯೂಸ್ ಮಾಡಿಕೊಂಡು ನೀವು s ಅನ್ನು ಫೈಂಡ್ ಔಟ್ ಮಾಡಿ ಓಕೆ ಕ್ವೆಶ್ಚನ್ ನಂಬರ್ 21 ನೋಡೋಣ ಸಾಲ್ವ್ ಬೈ ಫಾರ್ಮುಲಾ ಮೆಥಡ್ x² - 2x - 3 = 0 ಅಂತ ಹೇಳಿ ಇದೆ ಸೊ ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ 100%. ಫಸ್ಟ್ ಏನು ಮಾಡಬೇಕಾಗತ್ತೆ ಜನರಲ್ ಇಕ್ವೇಷನ್ಗೆ ಈಕ್ವೇಟ್ ಮಾಡಿ ಏನು ax² + bx + c = 0. ಸೊ ಇದ್ರ ಪ್ರಕಾರ ನಾವು ಕಂಪೇರ್ ಮಾಡಿದ್ರೆ a ವ್ಯಾಲ್ಯೂ 1 b ವ್ಯಾಲ್ಯೂ -2 c ವ್ಯಾಲ್ಯೂ -3 ಇದೆ. ಸೊ ಇದಕ್ಕೆ ನಾವು ರಿಲೇಟೆಡ್ ಆಗಿ ಫಾರ್ಮುಲಾ ಬರಿತೀವಿ x = -b ± b² - 4ac/2a. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ನೋಡಿ -2 ± √(-2) -4 1 × -3/2 × 1 ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಇಲ್ಲಿ +2 +(-) -2² 4 ಆಯಿತು ಇಲ್ಲಿ ನೋಡಿ ಇಲ್ಲಿ ಈಕ್ವೇಷನಲ್ಲೂ ಮೈನಸ್ ಇದೆ ಇಲ್ಲಿ -3 ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 1s 4 4 3s 12 2 1s 2 ಆಯಿತು. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ± 4 + 12 16 ಆಯಿತು. 16 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಸೊ √16 ಏನು ಬರುತ್ತೆ ನಮಗೆ 4 ಬರುತ್ತೆ +(-) 4 ಇರೋದ್ರಿಂದ ಒಂದ್ಸರಿ ಪ್ಲಸ್ ತೊಗೋತೀವಿ ಒಂದ್ಸರಿ ಮೈನಸ್ ತೊಗೋತೀವಿ 4/2 ಅಂದರೆ 2 + 4 ಎಷ್ಟಾಯಿತು 6/2 ಏನು ಬರುತ್ತೆ ನಮಗೆ 3 ಬರುತ್ತೆ 2 - 4/2 2 - 4 ಇಟ್ ಇಸ್ -2 -2/2 ಅಂದರೆ -1 ಆನ್ಸರ್ ಬಂತು x = 3 x = -1 ನಮಗೆ ಬಂತು. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಇದರಲ್ಲಿ ಆರ್ ಆಪ್ಷನ್ ಕೂಡ ಇದೆ. ಡಿಸ್ಕಸ್ ದಿ ನೇಚರ್ ಆಫ್ ರೂಟ್ಸ್ ಆಫ್ ದಿ ಈಕ್ವೇಷನ್ ಸೇಮ್ ಕ್ವೆಶ್ಚನ್ ನೋಡಿ ಈಕ್ವೇಷನ್ ಏನು ಚೇಂಜಸ್ ಆಗಿಲ್ಲ ಇದರಲ್ಲಿ ಸೇಮ್ ಈಕ್ವೇಷನ್ ಕೊಟ್ಟಿದ್ದಾರೆ ಅದಕ್ಕೆ ನೇಚರ್ ಆಫ್ ರೂಟ್ಸ್ ಹೇಳಿದ್ದಾರೆ. ಸೊ ಸೇಮ್ ಅದೇ ಕ್ವೆಶ್ಚನ್ ಬರ್ಕೋತೀರಾ ಜನರಲ್ ಈಕ್ವೇಷನ್ಗೆ ಕಂಪೇರ್ ಮಾಡ್ತೀರಾ a b c ಬರ್ಕೋತೀರಾ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಬರಿಬೇಕಿಲ್ಲಿ ನೇಚರ್ ಆಫ್ ರೂಟ್ಸ್ ಅಂದರೆ ಗೊತ್ತಿದೆ ಡಿಸ್ಕ್ರಿಮಿನೆಂಟ್ d = b² - 4ac d = -2² -4 × 1 × -3 ಆಸ್ ಯೂಶುವಲ್ 2² -2² 4 minus plus 4 1s 4 4 3s 12 4 plus 12 is 16 which is greater than 0 ಗಿಂತಂದ್ರೆ it is positive value so therefore ನಾವು ಏನಂತ ಬರಿತೀವಿ roots are real and distinct ಅಂತ ಹೇಳಿ ಬರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 22 ನೋಡೋದಾದ್ರೆ ಕ್ವೆಶ್ಚನ್ ನಂಬರ್ 22 ನೋಡಿ ಇನ್ ಫಿಗರ್ ಫೈಂಡ್ tan p - cot r ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಟ್ರಿಗ್ನೋಮೆಟ್ರಿಕ್ ರಿಲೇಟೆಡ್ ಆಗಿ tan p - cot r ಅಂದರೆ ಇದು ಸೈಡ್ಸ್ ರಿಲೇಟೆಡ್ ಆಗಿ ನಾನು ಆಗಲೇ ಹೇಳಿದಾಗೆ ನಿಮಗೆ ಟ್ರಿಗ್ನೋಮೆಟ್ರಿಲಿ ವ್ಯಾಲ್ಯೂ ಟೇಬಲ್ ರಿಲೇಟೆಡ್ ಆಗಿ ಒಂದು ಕ್ವೆಶ್ಚನ್ ಬಂದರೆ ಸೈಡ್ಸ್ ರಿಲೇಟೆಡ್ ಆಗಿ ಒಂದು ಕ್ವೆಶ್ಚನ್ ಬರುತ್ತೆ. ಈಗ ಫಿಗರ್ ನೋಡ್ತಾ ಬನ್ನಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ಹೈಪೋಟೆನಸ್ ಕೊಟ್ಟಿದ್ದಾರೆ ಅಂದರೆ PR ವ್ಯಾಲ್ಯೂ ಕೊಟ್ಟಿದ್ದಾರೆ PQ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನೀವೇನು ಫೈಂಡ್ ಔಟ್ ಮಾಡಬೇಕಾಗುತ್ತೆ QR ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. QR ಏನಾಗುತ್ತೆ ಇಲ್ಲಿ ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನಾಯಿತು ನೋಡಿ ಇಲ್ಲಿ PR² = PQ² + QR². ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 13² = 12² + QR². 13² ಏನಾಯಿತು 169 12² ಏನಾಯಿತು 144 ಅದನ್ನು ನಾವು LHSಗೆ ತಂದಿದ್ದೀವಿ ಅಂದರೆ -144 ಹಾಗಾದರೆ QR² ಎಷ್ಟಾಯಿತು 169 - 144 25 ಆಯಿತು. ಹಾಗಾದರೆ ನಿಮಗೆ 25 √25 ಎಷ್ಟು ಬರುತ್ತೆ ನಿಮಗೆ 5 ಅಂದರೆ QR ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 5 ಬಂತು. ಈಗ ಅವ್ರು ಕೇಳಿರೋದೇನು tan p - cot r ಅಂತ ಹೇಳಿ ಹೌದಾ
ಟ್ಯಾನ್ ಅಂತಂದ್ರೆ ನಾವು ಸೈಡ್ಸ್ನ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ಆಪೋಸಿಟ್ ಬೈ ಅಡ್ಜಸೆಂಟ್. ಅದೇ ಕಾಟ್ ಆದರೆ ರಿವರ್ಸ್, ಅಡ್ಜಸೆಂಟ್ ಬೈ ಆಪೋಸಿಟ್. ಈಗ ನೋಡಿ ಪಿಗೆ, ಆಂಗಲ್ ಪಿಗೆ ನೋಡಿ, ಆಂಗಲ್ ಪಿಗೆ ಆಪೋಸಿಟ್ ಸೈಡ್ ಯಾವುದು, ಕ್ಯೂ ಆರ್, ಅಡ್ಜಸೆಂಟ್ ಯಾವುದು, ಪಿ ಕ್ಯೂ. ಅದೇ ತರ ಕಾಟ್ಗೆ ಅಡ್ಜಸೆಂಟ್ ಯಾವುದು, ಕ್ಯೂ ಆರ್, ಆಪೋಸಿಟ್ ಟು ಪಿ ಕ್ಯೂ. ನೋಡಿ ಎರಡು ಕ್ಯೂ ಆರ್ ಬೈ ಪಿ ಕ್ಯೂ ಮೈನಸ್ ಕ್ಯೂ ಆರ್ ಬೈ ಪಿ ಕ್ಯೂ. ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ ಆರ್ ಈಗ ತಾನೇ ನಮಗೆ ಬಂದಿದ್ದು ಎಷ್ಟು, 5, ಪಿ ಕ್ಯೂ ಎಷ್ಟಿದೆ 12, 5/12 ಮೈನಸ್ 5/12 ಎಷ್ಟಾಯಿತು, 0. ಸೊ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇಸ್ ಈಕ್ವಲ್ ಟು 0 ಬಂತು ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 23 ನೋಡೋದಾದ್ರೆ ನೋಡಿ, ಇದು ಕಾಂಪ್ಲಿಮೆಂಟ್ರಿ. ಆಗಲೇ ನೋಡಿ ವ್ಯಾಲ್ಯೂ ಟೇಬಲ್ದು ಒಂದು ಕ್ವೆಶನ್ ಬಂತು, ಸೈಡ್ಸ್ ರಿಲೇಟೆಡ್ ಒಂದು ಕ್ವೆಶನ್ ಬಂತು. ಈಗ ಬರ್ತಾ ಇರೋ ಕ್ವೆಶನ್ ಯಾವುದು, ಕಾಂಪ್ಲಿಮೆಂಟ್ರಿ. ನೋಡಿ ನಿಮಗೆ ವ್ಯಾಲ್ಯೂ ರಿಲೇಟೆಡ್ ಆಗಿ ಕ್ವೆಶನ್ ಬಂದಿದ್ದು 1 ಮಾರ್ಕ್, ಈಗ ಸೈಡ್ಸ್ ರಿಲೇಟೆಡ್ ಆಗಿ ಬಂದಿದ್ದು 2 ಮಾರ್ಕ್ಸ್, ಕಾಂಪ್ಲಿಮೆಂಟ್ರಿ ಬಂದಿದ್ದು 2 ಮಾರ್ಕ್ಸ್. ಟೋಟಲ್ ಎಷ್ಟಾಯಿತು, 5 ಮಾರ್ಕ್ಸ್. ನಾನು ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟ್ ಹೇಳಬೇಕಾದ್ರೆ ಹೇಳಿದೆ, ಈಸಿಯಾಗಿ ನೀವು 5 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಟ್ರಿಗ್ನೋಮೆಟ್ರಿಯಿಂದ ಅಂತ ಹೇಳಿ. ಇಲ್ಲಿ ನೋಡಿ 23 ಕ್ವೆಶನ್ ನೋಡಿದ್ರೆ ಏನು ಕೊಟ್ಟಿದ್ದಾರೆ, ಇಫ್ ಟ್ಯಾನ್ 2a ಈಕ್ವಲ್ಸ್ ಕಾಟ್ a ಮೈನಸ್ 18 ಡಿಗ್ರಿ ವೇರ್ 2a ಇಸ್ ಅನ್ ಅಕ್ಯೂಟ್ ಆಂಗಲ್, ಫೈಂಡ್ ದ ವ್ಯಾಲ್ಯೂ ಆಫ್ a ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಕೊಟ್ಟಿರೋ ಕ್ವೆಶನ್ ಅಬ್ಸರ್ವ್ ಮಾಡಿ. ಟ್ಯಾನ್ 2a ಈಕ್ವಲ್ಸ್ ಕಾಟ್ a ಮೈನಸ್ 18 ಅಂತ ಹೇಳಿ ಇದೆ. ಈ ಕಾಟ್ನ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವಿಲ್ಲಿ ಎ ಫೈಂಡ್ ಔಟ್ ಮಾಡಬೇಕು ಅಂದರೆ LHS RHS ಒಂದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಲಿ ಇರಬೇಕು, ಇಲ್ಲ ಟ್ಯಾನಲ್ಲಿ ಇರಬೇಕು, ಕಾಟಲ್ಲಿ ಇರಬೇಕು, ಈ ಥರ. ಸೊ ನಾವು ಈ ಕಾಟ್ a ಮೈನಸ್ 18ನ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಆದರೆ ಟ್ಯಾನ್ 2a ಇಲ್ಲಿ ಅಬ್ಸರ್ವ್ ಮಾಡಿ, ನಾನಿಲ್ಲಿ ಯೂಸ್ ಮಾಡ್ತಿರೋಂಥ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಕಾಟ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಹೇಳಿ ಗೊತ್ತು ನಿಮಗೆ. ಥೀಟಾ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ ಟ್ಯಾನ್ ಥೀಟಾ ಬರಬೇಕು ಅಂದರೆ ಏನಾಗಿರಬೇಕು, ಕಾಟ್ 90 ಮೈನಸ್ ಥೀಟಾ ಆಗಿರಬೇಕು. ಸೊ ಕಾಟ್ 90 ಮೈನಸ್ ಥೀಟಾ ಅಂದರೆ ಇಲ್ಲಿ ಏನು ವ್ಯಾಲ್ಯೂ ಇದೆ, 2a ಇದೆ. ನೋಡಿ ಕಾಟ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಈಗ ನೋಡಿ ಎರಡೂ ಸೈಡು ಕಾಟ್ ಇರೋದ್ರಿಂದ ನಾವು ವ್ಯಾಲ್ಯೂಸ್ನ ಈಕ್ವೇಟ್ ಮಾಡ್ಬೋದು. 90 ಡಿಗ್ರಿ ಮೈನಸ್ 2a ಈಕ್ವಲ್ಸ್ a ಮೈನಸ್ 18 ಡಿಗ್ರಿ. ನೋಡಿ ಇಲ್ಲಿ 18ನ ನಾನು LHSಗೆ ತರ್ತೀನಿ, ಮೈನಸ್ 2aನ RHSಗೆ ತರ್ತೀನಿ. ಮೈನಸ್ 18 ಇರೋದು ಪ್ಲಸ್ 18 ಆಯಿತು, ಮೈನಸ್ 2a ಇರೋದೇನಾಯಿತು 3 ಆಯಿತು. ಈಗ a ಪ್ಲಸ್ 2a ಏನಾಯಿತು 3a, 90 ಪ್ಲಸ್ 18 108 ಆಯಿತು. a ಈಕ್ವಲ್ಸ್ 108/3, ಯು ಗಾಟ್ a ಈಕ್ವಲ್ಸ್ 36 ಡಿಗ್ರಿ ಬಂತು. 36 ಡಿಗ್ರಿ ಬಂತು. ಈ ಥರ ಸಿಂಪಲಾಗಿ ಅಬ್ಸರ್ವ್ ಮಾಡಿ. ಈ ಥರ ಕ್ವೆಶನ್ಸ್ ಏನಾದರೂ ಕೊಟ್ಟರೆ, ಲೈಕ್ ಎ ಫೈಂಡ್ ಔಟ್ ಮಾಡಿ, ಬೇರೆ ಇನ್ಯಾವುದೋ ಪಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟರೆ ಅಬ್ಸರ್ವ್ ಮಾಡಿ. ಈ ಥರ ಕಾಂಬಿನೇಷನಲ್ಲಿ ಇರೋದು ನೀವೇನು ಚೇಂಜಸ್ ಮಾಡೋಕ್ಕಾಗಲ್ಲ, ಆಯಿತಾ. ಆದರೆ ಸಿಂಗಲ್ ಆಗಿರೋದನ್ನ ಬರೀ ಟ್ಯಾನ್ ಥೀಟಾ ಅಥವಾ ಕಾಟ್ ಥೀಟಾ ಅಂತ ಇರೋದನ್ನು ನೀವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಕಾಟ್ 90 ಮೈನಸ್ ಥೀಟಾನ ಅಂತನಾದರೂ ಮಾಡ್ಬೋದು, ಕಾಟಲ್ಲಿ ಕೊಟ್ಟಿದ್ರೆ ಟ್ಯಾನ್ 90 ಮೈನಸ್ ಥೀಟಾ ಅಂತನೇನಾದರೂ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿ ಎ ಅಥವಾ ಅನ್ನೋನ್ ಟರ್ಮ್ನ ಇಲ್ಲಿ ಫೈಂಡ್ ಔಟ್ ಮಾಡಿ. ಇನ್ನು 2 ಮಾರ್ಕ್ಸಲ್ಲಿ ಬರೋವಂಥ ಲಾಸ್ಟ್ ಕ್ವೆಶನ್ ನೋಡಿ, ಇದು ಕೂಡ 100%. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2,3 ಆ್ಯಂಡ್ 4,1 ಅಂತ ಹೇಳಿದೆ. 2,3 ಇಟ್ ಇಸ್ x1 y1, 4,1 ಇಟ್ ಇಸ್ x2 y2. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ 2 ಪಾಯಿಂಟ್ಸ್ ಕೊಟ್ಟಾಗ ಡಿಸ್ಟೆನ್ಸ್ ಫಾರ್ಮುಲಾ ನಾವು ಯಾವ್ದು ಯೂಸ್ ಮಾಡ್ತೀವಿ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. x2 ಮೈನಸ್ x1 ಅಂದರೆ 4 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದರೆ 1 ಮೈನಸ್ 3 ಹೋಲ್ ಸ್ಕ್ವೇರ್. 4 ಮೈನಸ್ 2 ಏನಾಯಿತು 2 ಸ್ಕ್ವೇರ್, 1 ಮೈನಸ್ 3 ಮೈನಸ್ 2 ಸ್ಕ್ವೇರ್, 2 ಸ್ಕ್ವೇರ್ 4 ಮೈನಸ್ 2 ಸ್ಕ್ವೇರು 4, 4 ಪ್ಲಸ್ 4 ಏನಾಯಿತು 8 ಆಯಿತು. 8 ಅಂತನಾದರೂ ಬರಿಬೋದು ಅಥವಾ 2√2 ಅಂತ ಹೇಳಿ ಕೂಡ ಬರಿಬೋದು. ಹೆಂಗೆ ಮ್ಯಾಮ್ 2√2 ಅಂದರೆ ರೂಟ್ 8ನ ನೀವೇನಂತ ಬರಿಬೋದು 4 2s. ಸೊ 4 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್, ರೂಟಿಂದ ತೆಗೆದ್ರೆ ಏನಾಗುತ್ತೆ 2√2 ಯೂನಿಟ್ಸ್ ಅಂತ ಕೂಡ ಬರಿಬೋದು. ಇದಿಷ್ಟು MCQ 1 ಮಾರ್ಕ್ ಮತ್ತು 2 ಮಾರ್ಕ್ಸ್, ಓವರಾಲ್ 32 ಮಾರ್ಕ್ಸ್ ಮಾಡೆಲ್ ಪೇಪರ್ 3ಯಲ್ಲಿ ನಾನು ಹೇಳ್ಕೊಡ್ತಾ ಇರೋವಂಥ ಕ್ವೆಶನ್ಸ್. ಸ್ವಲ್ಪ ಕ್ವೆಶನ್ಸ್ನ ಅಬ್ಸರ್ವ್ ಮಾಡಿ. ಹೇಳ್ತಿದ್ದೀನಲ್ಲ, ಎಲ್ಲ ಪೇಪರಲ್ಲೂ ಯಾವ್ಯಾವ ಕ್ವೆಶನ್ಸ್ ರಿಪೀಟೆಡ್ ಆಗಿದೆ ಅಂತ ನಿಮ್ಗೆ ಈಗಲೇ ಕ್ಲಾರಿಟಿ ಸಿಗ್ತಾ ಇದೆ. ಆಯಾ ಕ್ವೆಶನ್ಸ್ಗೆ ಫಾರ್ಮುಲಾ ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಇದಿಷ್ಟು ಮಾಡೆಲ್ ಪೇಪರ್ 3 ಫಸ್ಟ್ ಸೆಷನ್, ಫಸ್ಟ್ ವಿಡಿಯೋ. ಇನ್ನು ಉಳಿದಿರೋಂಥ 3 ಮಾರ್ಕ್ಸ್ ಮತ್ತು 4 ಮತ್ತು 5 ಮಾರ್ಕ್ಸ್ ನಾನು ನೆಕ್ಸ್ಟ್ ಸೆಷನ್ಸಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.